ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಾಜೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಭೂ ಸ್ವಾಧೀನ ಕಾಯ್ದೆ ಎನ್ನುವಂತಹ ಕಾವ್ಯದ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಈ ಕವನವನ್ನ ಬ್ರೇಕ್ಟ್ ಪರಿಣಾಮ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಾವ್ಯದ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಭೂ ಸ್ವಾಧೀನ ಕಾಯ್ದೆ ಅಂದ್ರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ನಂತರ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಈ ಭೂ ಸ್ವಾಧೀನ ಕಾಯ್ದೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಭೂ ಸ್ವಾಧೀನ ಕಾಯ್ದೆಯು ಸರ್ಕಾರವು ಸಾರ್ವಜನಿಕ ಉದ್ದೇಶಗಳಿಗಾಗಿ ಖಾಸಗಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಈ ಪ್ರಕ್ರಿಯೆಯು ಮೂಲ ಸೌಕರ್ಯ ಅಭಿವೃದ್ಧಿ, ನಗರೀಕರಣ, ಕೈಗಾರೀಕರಣ, ಹೆದ್ದಾರಿ ನಿರ್ಮಾಣ, ಕಾಲುವೆ ನಿರ್ಮಾಣ, ವಿಮಾನ ನಿಲ್ದಾಣಗಳು, ರೈಲ್ವೆಗಳು ಮತ್ತು ಇತರೆ ಸಾರ್ವಜನಿಕ ಯೋಜನೆಗಳಿಗಾಗಿ ಭೂಮಿ ಪಡೆಯುವುದನ್ನು ಒಳಗೊಂಡಿದೆ. ಹಳೆಯ ಕಾಯ್ದೆ 1894ರಲ್ಲಿ ಇದು ರಚನೆ ಆಯಿತು. ಭಾರತದಲ್ಲಿ ಮೊದಲ ಭೂ ಸ್ವಾಧೀನ ಕಾಯ್ದೆ 1894ರಲ್ಲಿ ಜಾರಿಗೆ ಬಂದಿತು. ಇದರ ಮುಖ್ಯ ಉದ್ದೇಶ ಭೂಮಿ ಕಳೆದುಕೊಂಡವರ, ವಿಶೇಷವಾಗಿ ರೈತರ ಹಿತಾಸಕ್ತಿ ಕಾಪಾಡುವುದಾಗಿತ್ತು. ಇನ್ನು ಹೊಸ ಕಾಯ್ದೆ 2013 1894ರ ಕಾಯ್ದೆಯಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸಲು ಭೂ ಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ಕಾಯ್ದೆ 2013 ಅನ್ನು ಡಿಸೆಂಬರ್ 31, 2013ರಂದು ತಿದ್ದುಪಡಿಗೊಳಿಸಿ ಜನವರಿ 1, 2014ರಿಂದ ಜಾರಿಗೆ ತರಲಾಯಿತು. ಈ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ರಾಜೇಂದ್ರ ಪ್ರಸಾದ್ ಅವರು ಭೂ ಸ್ವಾಧೀನ ಕಾಯ್ದೆ ಎನ್ನುವ ಕಾವ್ಯವನ್ನು ರಚಿಸಿದ್ದಾರೆ. ಈ ಕವನವು ಭಾರತೀಯ ರೈತನ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಸ್ಥಿತಿಗತಿಯ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ಈ ಪದ್ಯವನ್ನು 4 ಭಾಗಗಳಲ್ಲಿ ಇವರು ವಿಭಾಗಿಸಿದ್ದಾರೆ. ಅವು ಯಾವುವೆಂದರೆ, 1ನೇದ್ದು ಪಟ್ಟ ಅಂತೇಳಿ, 2ನೇದ್ದು ಬೇಬಾಕಿ, 3ನೇದ್ದು ಅಧಿಸೂಚನೆ, 4ನೇದ್ದು ಆಮೇಲೆ ಅನ್ನುವಂಥವುಗಳಾಗಿವೆ. ಪಟ್ಟ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಪಟ್ಟ ಅಂದ್ರೆ ಸರ್ಕಾರವು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ನೀಡುವ ಭೂ ದಾಖಲೆಯ ಒಂದು ವಿಧ. ಇದು ಭೂಮಿಯ ಮಾಲೀಕತ್ವದ ಪುರಾವೆಯನ್ನು ಒದಗಿಸುವ ಕಾನೂನು ದಾಖಲೆಯಾಗಿದೆ. ಇದು ಆಸ್ತಿಯ ಮಾಲೀಕತ್ವದ ಹಕ್ಕನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಇದನ್ನು ಹಕ್ಕುಗಳ ದಾಖಲೆ ROR ಎಂದು ಕರೆಯುತ್ತಾರೆ. ಪಟ್ಟಾದಲ್ಲಿ ಹೆಸರನ್ನು ದಾಖಲಿಸಿರುವ ವ್ಯಕ್ತಿಯು ಆಸ್ತಿಯ ಕಾನೂನುಬದ್ಧ ಮಾಲೀಕನಾಗಿರುತ್ತಾನೆ. ಇದು ಆಸ್ತಿಯ ಮಾಲಕತ್ವದ ಹಕ್ಕನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಇದನ್ನು ಹಕ್ಕುಗಳ ದಾಖಲೆ ROR ಎಂದು ಕರೆಯುತ್ತಾರೆ. ಪಟ್ಟಾದಲ್ಲಿ ಹೆಸರನ್ನು ದಾಖಲಿಸಿರುವ ವ್ಯಕ್ತಿಯು ಆಸ್ತಿಯ ಕಾನೂನುಬದ್ಧ ಮಾಲೀಕನಾಗಿರುತ್ತಾನೆ. ಕಾವ್ಯದಲ್ಲಿರುವಂತಹ ಪಟ್ಟ ಭಾಗವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ಮಾಹಿತಿ ಪಟ್ಟದ ಬಗ್ಗೆ ಸಾಕು ಅಂತ ಹೇಳಿ ನನಗನ್ನಿಸ್ತದೆ. ಈಗ ಇದರಲ್ಲಿ ಇರುವಂತಹ 4 ಭಾಗಗಳು, ಪಟ್ಟ, ಬೇಬಾಕಿ, ಅಧಿಸೂಚನೆ ಮತ್ತು ಆಮೇಲೆ ಅನ್ನುವಂತಹ 4 ಭಾಗಗಳನ್ನು ಕುರಿತು ಕಾವ್ಯದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. ಶತಮಾನಗಳಿಂದ ರೈತ ಭೂಮಿಯ ಮಾಲಕನಾಗಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದ. ಆ ಅಂಶಗಳನ್ನು ಪಟ್ಟ ಎನ್ನುವ ಭಾಗದಲ್ಲಿ ಕವಿ ಹೇಗೆ ಹೇಳಿದ್ದಾನೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಕವಿ ಪಟ್ಟ ಅನ್ನೋ ಭಾಗದಲ್ಲಿ ಈ ರೀತಿಯಾಗಿ ಹೇಳ್ತಾನೆ: ಎಳ್ಳು ಹುರುಳಿ ಚೆಲ್ಲಿದ ಹೊಲದ ತುಂಬೆಲ್ಲ ಹೂವು ಅರಳಿ, ಹಕ್ಕಿ ಗುಂಪಿನ ಹಾಡು ಎಷ್ಟೆಲ್ಲ, ಬೆಳಕು ಹರಿದು ಬಣ್ಣದೋಕಳಿ ಹೊಲದ ಬೇಲಿ ಸಾಲಿನ ಮೇಲೆ ಅಂಥೇಳಿ ಇಲ್ಲಿ ಪದ್ಯದಲ್ಲಿ 4 ಸಾಲುಗಳನ್ನ ಕವಿ ಹೇಳ್ತಾನೆ. ಇದರ ಒಂದು ವಿಶ್ಲೇಷಣೆ ಹೀಗಿದೆ: ರೈತ ತನ್ನ ಆಸ್ತಿಯಾದಂತಹ ಭೂಮಿಯಲ್ಲಿ ತನ್ನ ಉಪಜೀವನಕ್ಕೆ ಬೇಕಾದಂತಹ ಎಳ್ಳು ಮತ್ತು ಹುರುಳಿ ಕಾಳುಗಳನ್ನು ಹಾಕಿದ್ದಾನೆ. ಅವೆಲ್ಲ ಕೆಲವೇ ದಿನಗಳಲ್ಲಿ ಬೆಳೆದು ಆ ಗಿಡಗಳಲ್ಲಿ ಹೂವುಗಳು ತುಂಬಿ ತುಳುಕ್ತಾ ಹಾರಾಡುವ ಹಕ್ಕಿಗಳನ್ನ ತನ್ನ ಕಡೆಗೆ ಸೆಳೀತಾ ಇವೆ. ಇಲ್ಲಿ ಆಗಮಿಸಿದಂತಹ ಹಕ್ಕಿಯ ಹಾಡು ಲೆಕ್ಕವಿಲ್ಲದಷ್ಟು ಅಲ್ಲಿ ಕೇಳಿ ಬರ್ತಾ ಇದೆ. ಸೂರ್ಯನ ಬೆಳಕು ಗಿಡ, ಗಂಟೆ ಮತ್ತು ಹೂವುಗಳ ಮೇಲೆ ಹರಿದಾಗ ಹೊಲದ
ಬೇಲಿ ಸಾಲಿನ ಮೇಲೆ ಬಣ್ಣ ದೋಕುಳಿಯೇ ಆದಂತೆ ಅಲ್ಲಿ ಭಾಸವಾಗ್ತಾ ಇತ್ತು. ಹೊಲದಲ್ಲಿರುವ ದಿಬ್ಬದ 4 ದಿಕ್ಕುಗಳಲ್ಲಿಯೂ ನೀರಿನಿಂದ ಆವೃತವಾದ ಸ್ಥಳದ ಬದಿಗಳಲ್ಲಿ ತೆಂಗಿನ ಸಾಲುಗಳು ಬೆಳೆದು ನಿಂತಿದ್ದವು ಎಂದು ಕವಿ ಇಲ್ಲಿ ಹೇಳ್ತಾರೆ. ಆ ಹೊಲ ಅಥವಾ ಭೂಮಿ ಅವರಿಗೆ ವಂಶ ಪಾರಂಪರ್ಯದಿಂದ ಬಂದಂತಹದು ಎನ್ನುವುದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಅಲ್ಲಿ ಬೆಳೆದಿರುವ ಗಿಡ ಮರಗಳನ್ನು ಹಾಗೂ ಆ ಗಿಡಗಳನ್ನು ಬೆಳೆಸಿರುವ ಸಂಬಂಧಿಗಳನ್ನು ಇಲ್ಲಿ ಸೂಚಿಸುತ್ತಾರೆ. ಉದಾಹರಣೆಗೆ ಅಪ್ಪ ನೆಟ್ಟ ಆಲ, ಮಾವ ಬೆಳೆದ ಮಾವು, ಅವ್ವ ನೀರುಣಿಸಿದ ನೇರಳೆ, ಅತ್ತೆ ಕೊಟ್ಟ ಹಲಸು, ಬಂಧುವಿನಂತೆ ಹಬ್ಬಿ ಬೆಳೆದ ಬೇವು ಬೇಲ ಇತ್ಯಾದಿ. ಹುಣಸೆ, ಸೀಗೆ, ಜಾಲಿ, ಗೊಬ್ಬಳಿ ಮತ್ತಷ್ಟು ಸಂಸಾರ. ಈ ಪದ್ಯದ ಸಾಲುಗಳಲ್ಲಿ ಕವಿ ಪರೋಕ್ಷವಾಗಿ ಆ ಪಟ್ಟಾದಲ್ಲಿ ಇದ್ದವರು ಹಾಗೂ ಇದ್ದು ಹೋದವರನ್ನು ಉಲ್ಲೇಖಿಸುತ್ತಾರೆ. ನಮಗೆಲ್ಲ ತಿಳಿದ ಹಾಗೆ ಪಟ್ಟ ಎಂದರೆ ಮಾಲಕರ ಹೆಸರುಗಳನ್ನು ಉಲ್ಲೇಖಿಸುವ ಹಾಗೂ ನಿರ್ಧರಿಸುವ ಕಾನೂನು ಎನ್ನುವುದಾಗಿದೆ. ಹಾಗೆಯೇ ಕವಿ ಬರೆದ ಈ ಪದ್ಯ ಎಂಬ ಪಟ್ಟಾದಲ್ಲಿ ಅಪ್ಪ, ಮಾವ, ಅತ್ತೆ ಹೀಗೆ ಸಂಬಂಧವನ್ನು ಉಲ್ಲೇಖಿಸಿದ್ದಾರೆ. ಈ ಪದ್ಯದಲ್ಲಿ ಬರುವಂತಹ 2ನೇ ಅಂಶ ಬೇಬಾಕಿ ಅಂತ ಹೇಳಿ. ಬೇಬಾಕಿ ಅಂದರೆ ಯಾವುದೇ ಬಾಕಿ ಇಲ್ಲದಿರುವುದಕ್ಕೆ ಬೇಬಾಕಿ ಅಂತ ಹೇಳಿ ಕರೀತಾರೆ. ಆದರೆ ರೈತನ ಬದುಕಿನಲ್ಲಿ ಇಲ್ಲ ಎನ್ನುವುದನ್ನು ಬಿಟ್ಟು ಬೇರೇನೂ ಇಲ್ಲ ಅಂದಾಗ ಬಾಕಿ ಇಲ್ಲದಿರಲು ಹೇಗೆ ಸಾಧ್ಯ? ರೈತನಿಗೆ ಹೊಲವಿದೆ, ಆದರೆ ಆ ಹೊಲದ ಮಣ್ಣನ್ನು ತಂಪುಗೊಳಿಸಲು ಸಕಾಲದಲ್ಲಿ ಮಳೆ ಬರುತ್ತಾ ಇಲ್ಲ. ಒಂದು ವೇಳೆ ಮಳೆ ಬಂದರೂ ಆ ನೀರನ್ನು ಸಂಗ್ರಹಿಸಲು ಸರಿಯಾದ ಕೆರೆಗಳಿಲ್ಲ. ಆದರೂ ರೈತ ಧೃತಿಗೆಡದೆ ಹೊಲದಲ್ಲಿ ಏನಾದರೂ ಬೆಳೆಯೋಣ ಎಂದು ಹಗಲಿರುಳು ದುಡಿದು ಬೆಳೆ ಬೆಳೆದರೆ ಆ ಬೆಳೆ ಮನೆಯ ಸದಸ್ಯರಿಗೆ ಉಣ್ಣಲೂ ಸಾಕಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಜೀವನದ ಜೋಕಾಲಿಯನ್ನು ಜೀಗುತ್ತಿರುವ ರೈತ ತನ್ನ ಸಂಸಾರದ ಎಲ್ಲ ಬೇಕು ಬೇಡಗಳನ್ನು ಆ ಹೊಲದಿಂದ ಬಂದ ಸಂಪಾದನೆಯಲ್ಲಿ ಪೂರೈಸಬೇಕು. ಅಲ್ಲದೆ ಮನೆ ಬಾಡಿಗೆ, ನೀರಿನ ಕರ, ಭೂ ಕಂದಾಯಗಳನ್ನು ತುಂಬಬೇಕು. ಒಂದು ವೇಳೆ ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಬಿಟ್ಟರೂ ನಡೆಯುವುದಿಲ್ಲ. ಬಂದಿದ್ದರಲ್ಲೇ ಇದನ್ನು ನಿಭಾಯಿಸಿಕೊಂಡು ಹೋಗುತ್ತಿರುವ ರೈತನಿಗೆ ಬೆಳೆ ಸಾಲದ ಗುಂಡಿಯಲ್ಲಿ ಬಿದ್ದು ಮೇಲಕ್ಕೆ ಏಳಲು ಸಾಧ್ಯವಾಗದೆ ಅವನು ತನ್ನ ಜೀವನವನ್ನು ಅಲ್ಲಿಗೇ ನಿಲ್ಲಿಸದೆ ದೂಡಿ ತಳ್ಳಿ ಜೀವನವನ್ನು ನಡೆಸಿದರೂ ಅವನ ಬದುಕು ಮಾತ್ರ ತಳಪಾತಕ್ಕೆ ಇಳಿದಿತ್ತು. ಇಂತಹ ಬಡತನದ ಮಧ್ಯೆ ಬೇಬಾಕಿ ಸಾಧ್ಯವೇ ಇಲ್ಲ ಎನ್ನಬಹುದು. ಯಾವಾಗ ಈ ಒಂದು ಭೂಮಿಯ ತೆರಿಗೆಯನ್ನು ತುಂಬುವುದನ್ನು ನಿಲ್ಲಿಸ್ತಾರೋ ಆಗ ಏನಾಗ್ತದೆ ಅಂದ್ರೆ ಹಲವಾರು ವರ್ಷಗಳು ಕಳೆದ ನಂತರ ಆ ಒಂದು ಭೂಮಿಯನ್ನ ಸರ್ಕಾರಿ ಭೂಮಿ ಅಂತ ಹೇಳಿ ಕನ್ವರ್ಟ್ ಮಾಡಲಾಗ್ತದೆ. ಆಗ ಆ ರೈತನ ಹಕ್ಕು ಆ ಒಂದು ಆಸ್ತಿ ಮೇಲೆ ಇಲ್ಲದೆ ಹೋಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಮಾಲಕನ ಒಪ್ಪಿಗೆ ಪಡೆಯದೆ ಅದನ್ನ ಮೂಲಸೌಕರ್ಯ ಅಭಿವೃದ್ಧಿ, ನಗರೀಕರಣ, ಕೈಗಾರೀಕರಣ, ಹೆದ್ದಾರೀಕರಣ, ಕಾಲುವೆ ಹೀಗೆ ಹಲವಾರು ಯೋಜನೆಗಳಿಗೆ ಅದನ್ನ ಉಪಯೋಗಿಸಿಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತದೆ. ಆಗ ರೈತ ಅಲ್ಲಿ ತನ್ನ ಇದ್ದ ಸ್ವಲ್ಪ ಜಮೀನನ್ನು ಸಹಿತ ಆ ಒಂದು ಯೋಜನೆ ಅಡಿಯಲ್ಲಿ ಕಳ್ಕೋಬೇಕಾದಂತ ಪ್ರಸಂಗ ಅಲ್ಲಿ ಬರುತ್ತೆ. ಆಗ ಸರ್ಕಾರ ಈ ಒಂದು ಅಧಿಸೂಚನೆಯನ್ನ ಹೊರಡಿಸಿ ಆ ಒಂದು ಆ ಹೊಲವನ್ನ ತನ್ನ ತಾಬಾಕ ತಗೊಳ್ಕೊಳ್ಳುವಂತಹ ಪ್ರಸಂಗ ಅಲ್ಲಿ ಬರುತ್ತೆ ಅಂತೇಳಿ ಹೇಳ್ಬೋದು. ಈಗ ಈ ಪದ್ಯದ ನಂತರದ ಭಾಗ ಅಧಿಸೂಚನೆ ಅಂತ ಹೇಳಿದೆ. ಅಧಿಸೂಚನೆ ಅಂದರೆ ಸಾರ್ವಜನಿಕರಿಗೆ ಕಾನೂನುಗಳ ಬಗ್ಗೆ ತಿಳಿಸುವ ಸೂಚನೆಯನ್ನು ಅಧಿಸೂಚನೆ ಅಂತ ಹೇಳಿ ಕರೀತಾರೆ. ಅದಲ್ಲದೆ ಯಾವುದೇ ಒಂದು ಭೂಭಾಗವನ್ನ ಇಲ್ಲಿ ತನ್ನ ವಶಕ್ಕೆ ಪಡ್ಕೋಬೇಕಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಈ ಅಧಿಸೂಚನೆಯ ಮೂಲಕ ಮಾಹಿತಿಯನ್ನು ನೀಡಿ ನಂತರ ಮುಂದಿನ ಒಂದು ಕಾರ್ಯಕ್ಕೆ ಅವರು ಹಿಡಿತಾರೆ. ಈ ಅಧಿಸೂಚನೆ ಅನ್ನುವಂತಹ ಭಾಗದಲ್ಲಿ ಲೇಖಕರು ಭೂ ಮಾಫಿಯಾದ ಚಿತ್ರಣವನ್ನ ನೀಡುವ ರೀತಿಯಲ್ಲಿ ಇಲ್ಲಿ ಕೆಲವು ಸಾಲುಗಳನ್ನ ನೀಡಿದ್ದಾರೆ. ಇದನ್ನ ನಾವು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ.
ಶೋಕಿಲಾಲ ಸಾಹುಕಾರರು ಕಾಸಿನ ಗಿಡ ನೆಡಲು ಬೇಕು ಬಡವರ ಎದೆ ಮೇಲಿನ ತೇವದ ಹೊಲ. ಕೈಗಿಷ್ಟು ಜೇಬಿಗಿಷ್ಟು ಉದುರಿಸಿ ಕಬಳಿಸಿರಿ, ಎದುರಾಡಿದರೆ ಹೂತು ಗೊಬ್ಬರ ಮಾಡಿರಿ. ಎರಡನೆಯ ಮಾತಿಗೆ ಹುಟ್ಟುವುದರೊಳಗೆ ಅರಿಶಿನದ ಅಂಕಿಗಳ ಗಡಿಕಲ್ಲು ಎದೆಯ ಮೇಲೆ. ಸ್ನೇಹಿತರೆ, ಈ ಸಾಲುಗಳನ್ನ ನೋಡಿದಾಗ ನಿಮಗೆ ಸಹಜವಾಗಿ ತಿಳಿಯುತ್ತೆ ಇಲ್ಲಿ ಯಾವ ರೀತಿಯಲ್ಲಿ ಇವತ್ತು ಆಧುನಿಕ ಜಗತ್ತಿನಲ್ಲಿ ಭೂ ಮಾಫಿಯಾದವರು ಮಾಡ್ತಾರಲ್ಲ ಅದೇ ಒಂದು ಕೃತ್ಯದ ಒಂದು ಸನ್ನಿವೇಶವನ್ನ ಇದರಲ್ಲಿ ಹಿಡಿದಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಚಲನಚಿತ್ರಗಳೆಲ್ಲ ನೋಡ್ತಾ ಇರ್ತಾರ. ಅಲ್ಲಿ ಯಾವುದೇ ಒಂದು ಆಸ್ತಿ ಆ ಒಂದು ದೊಡ್ಡ ದೊಡ್ಡ ರೌಡಿಗಳಿಗೆ ಬೇಕಾಗಿರ್ತದೆ ಅನ್ಕೊಳ್ರಿ. ಆಗ ಆ ರೌಡಿಗಳು ಏನ್ ಮಾಡ್ತಾರ ಅಂದ್ರೆ ಆ ಒಂದು ವ್ಯಕ್ತಿಯ ಹತ್ರ ಹೋಗಿ ಅವನಿಗೆ ಮೊದಲಿಗೆ ಕೇಳ್ತಾರ ಆ ಭೂಮಿಯನ್ನು ಕೊಡು ಅಂತೇಳಿ. ಆ ಕೇಳಿದಾಗ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಹಣದ ಆಸೆಯನ್ನ ಅಲ್ಲಿ ತೋರಿಸ್ತಾರ. ಆ ಆಸೆಯನ್ನು ತೋರಿಸಿದಾಗೂ ಅವನೊಬ್ಬದೇ ಇದ್ರೆ ಇನ್ನ ಸ್ವಲ್ಪ ಹಣವನ್ನ ಕೊಡೋದಕ್ಕೆ ಅಲ್ಲಿ ಮುಂದಾಗ್ತಾರ. ಒಂದ್ ವೇಳೆ ಅವನು ಹಣಕ್ಕೆ ಆ ಒಂದು ಭೂಮಿಯನ್ನ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಅವನನ್ನ ಕೊಲ್ಲುವಂತಹ ಮಟ್ಟಕ್ಕೂ ಇವತ್ತು ಸಮಾಜದಲ್ಲಿ ದುಷ್ಟು ಹೋಗ್ತಾ ಇರುವಂತದನ್ನ ನಾವು ಹಲವಾರು ಚಲನಚಿತ್ರಗಳಲ್ಲಿ ಕಾಣ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ಕಾವ್ಯದಲ್ಲಿ ಸಹಿತ ಲೇಖಕರು ಈ ಒಂದು ಸಾಲುಗಳನ್ನ ಹೇಳ್ತಾರೆ. ಶೋಕಿಲಾಲರಾದಂತಹ ಸಾಹುಕಾರರು ತಮ್ಮ ಹತ್ತಿರವಿದ್ದಂತಹ ಹಣವನ್ನು ಬೆಳೆಸುವುದಕ್ಕಂತೇಳಿ ಆ ಒಂದು ಹಣದ ಗಿಡವನ್ನ ನೆಡೋದಕ್ಕಂತ ಹೇಳಿ ರೈತರ ಹತ್ತಿರ ಹದವಾಗಿ ಬೆಳೆಯಬಲ್ಲಂತಹ ಜಮೀನುಗಳೇ ಅವರಿಗೆ ಬೇಕಾಗಿದ್ದಾವೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಒಂದು ವೇಳೆ ಅವರು ಆ ಒಂದು ಭೂಮಿಯನ್ನ ಕೊಡೋದಕ್ಕೆ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ಅವರಿಗೆ ಸ್ವಲ್ಪ ಹಣವನ್ನ ಕೊಡುವಂತಹ ಆಮಿಷವನ್ನ ಒಡ್ಡುವಂತಹ ಒಂದು ಕೆಲಸವನ್ನ ಮಾಡ್ರಿ ಅಂತ ಹೇಳಿನೂ ಇಲ್ಲಿ ಶೋಕಿಲಾಲ ಸಾಹುಕಾರರು ಹೇಳುವಂಥದ್ದು. ಅದು ಆದ ನಂತರ ಒಂದು ವೇಳೆ ಅವರು ಆ ಒಂದು ಹಣಕ್ಕೆ ಒಪ್ಪದೇ ಇದ್ದರೆ ಅವರಿಗೆ ಇನ್ನಷ್ಟು ಒಂದು ಹಣದ ಆಸೆಯನ್ನ ತೋರಿಸ್ರಿ ಅಂತೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಒಟ್ಟಾರೆಯಾಗಿ ಆ ಹಣಕ್ಕೆ ಅವನು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವನು ಒಪ್ಪದೆ ಎದುರಾಡಿದರೆ ಅವನನ್ನ ಅಲ್ಲೇ ಕೊಂದು ಆ ಹೊಲಕ್ಕೆ ಗೊಬ್ಬರವನ್ನು ಮಾಡ್ರಿ ಅಂತ ಹೇಳಿ ಈ ಹಣ ಇದ್ದಂತಹ ಜನ ಹೇಳುವಂಥದ್ದನ್ನ ಇಲ್ಲಿ ಕವಿ ಬಹಳ ಮಾರ್ಮಿಕವಾಗಿ ಹೇಳಿರುವಂಥದ್ದನ್ನ ನಾವು ಕಾಣ್ತೇವೆ. ಇಲ್ಲಿ ಮುಂದುವರೆದು ಏನ್ ಹೇಳ್ತಾರ ಅಂದ್ರೆ ಎರಡನೇ ಮಾತು ಅಲ್ಲಿ ಹುಟ್ಟುವುದ್ರೊಳಗನೆ ನಾವು ಏನ್ ಮಾಡ್ಬೇಕಂದ್ರೆ ರಾತ್ರಿ ಒಳಗ ಆ ಒಂದು ಭೂಮಿಯನ್ನ ತನ್ನ ವಶಕ್ಕೆ ಪಡ್ಕೊಂಡು ಆ ಒಂದು ಹೊಲದಲ್ಲಿ ಅರಿಶಿನದ ಅಂಕಿಗಳ ಗಡಿಕಲ್ಲು ಎದೆ ಮೇಲೆ ನಿಲ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಮೊದಲಿಗೆ ಹಸಿರು ಪಟ್ಟಿಯಲ್ಲಿ ಇದ್ದಂತಹ ಒಂದು ಭೂಮಿಯನ್ನ ಹಳದಿ ಪಟ್ಟಿಗೆ ಕನ್ವರ್ಟ್ ಮಾಡಿದಾಗ ಮಾತ್ರ ಅದು ಜನವಸತಿ ಯೋಗ್ಯವಾಗಿ ಉಪಯೋಗಿಸೋದಕ್ಕೆ ಸಾಧ್ಯ ಇದೆ. ಒಂದ್ ವೇಳೆ ಅದು ಹಸಿರು ಪಟ್ಟಿ ಇತ್ತಂತಂದ್ರೆ ಅದು ಬೆಳೆಯೋದಕ್ಕೆ ಮಾತ್ರ ಯೋಗ್ಯವಾದಂತಹ ಭೂಮಿ ಅಂತ ಹೇಳಿ ಕನ್ಸಿಡರ್ ಆಗಿರ್ತದೆ. ಆ ಕಾರಣದಿಂದ ಇಲ್ಲಿ ಆ ಹಣ ಇದ್ದಂಥವ್ರು ಏನ್ ಹೇಳ್ತಾರೆ ಅಂದ್ರೆ ರಾತ್ರೋರಾತ್ರಿ ಆ ಹಸಿರು ಇದ್ದಂತಹ ಪಟ್ಟಿ ಬದಲಾಗಿ ಅದು ಹಳದಿ ಪಟ್ಟಿಯಾಗಿ ಪರಿವರ್ತನೆಗೊಂಡು ಹಳದಿ ಅಕ್ಷರ ಕಲ್ಲುಗಳು ಅಲ್ಲಿ ನಿಲ್ಬೇಕು ಅಂದ್ರೆ ಸೈಟ್ಗಳಾಗಿ ಅದು ಪರಿವರ್ತನೆಗೊಳ್ಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಶ್ರೀಮಂತರು ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಅಂದ್ರೆ ಅಗ್ರಿಕಲ್ಚರ್ ಅಂತೇಳಿದ್ರೆ ಅದು ಗ್ರೀನ್ ಬೆಲ್ಟ್ ಆಗಿರ್ತದೆ. ನಾನ್ ಅಗ್ರಿಕಲ್ಚರ್ ಅಂದ್ರೆ ಅಂತಂದ್ರೆ ಅದು ಯೆಲ್ಲೋ ಬೆಲ್ಟ್ ಆಗಿರ್ತದೆ. ಇಲ್ಲಿ ಯೆಲ್ಲೋ ಬೆಲ್ಟ್ ಆಗ್ಬೇಕು ಅಂತ ಹೇಳಿ ಅವರು ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಇನ್ನು ನಂತರ ಬರುವಂತದ್ದು ಅಂದ್ರೆ 4ನೇ ಒಂದು ಭಾಗ ಆಮೇಲೆ ಅಂತ ಹೇಳಿ ಈ ರೀತಿಯಾಗಿ ಆ ಒಂದು ಪರಿಶ್ರಮ ಪಟ್ಟು ದುಡಿಯುವಂತಹ ರೈತನ ಒಂದು ಭೂಮಿ ಹಲವಾರು ಕಾರಣಾಂತರಗಳಿಂದ ಶ್ರೀಮಂತರ ಕೈ ಸೇರಿದಾಗ ಆಗ ಏನಾಗ್ತದ ಅನ್ನುವಂತಹ ಮಾತುಗಳನ್ನ 2 ಸಾಲಿನಲ್ಲಿ ಕವಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ ಆಮೇಲೆ ಅನ್ನುವಂತಹ ಭಾಗದಲ್ಲಿ ಸಿರಿಯುಳ್ಳವರ ಮನೆಯ ಬಂಗಾರ 100 ಮಡಿಯಾಯಿತು, ಬಡವರ ಮನೆಯ ಭತ್ತದ ಬೊಕ್ಕಸ 1/2 ಮಡಿಯಾಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸಹಜವಾಗಿ ಆ ಒಂದು ಅಲ್ಪ ಸ್ವಲ್ಪ ಬೆಳೆಯನ್ನು ನೀಡ್ತಾ ಇದ್ದಂತಹ ಒಂದು ಕೃಷಿ ಭೂಮಿ ಏನೋ ಕಾರಣಾಂತರಗಳಿಂದ ಇದು ಶ್ರೀಮಂತರ ಪಾಲಾದಾಗ
ಆ ರೈತನ ಪರಿಸ್ಥಿತಿ ಏನಾಗಿರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ಏನು ಹೊಲವನ್ನ ಶ್ರೀಮಂತರು ತಮ್ಮ ಹಸ್ತಕ್ಕೆ ತಗೊಂಡ್ರೋ ಅದನ್ನ ಸೈಟ್ಗಳನ್ನಾಗಿ ಮಾಡಿ ಅವರ ಅಂತಸ್ತು ಇನ್ನ 100 ಮಡಿ ಐತೆ ಹೊರತು ಇಲ್ಲಿ ಆ ರೈತನಿಗೆ ಯಾವುದೇ ರೀತಿಯಾದಂತಹ ಲಾಭ ಆಗಲಿಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ಇದ್ದ ಹೊಲವನ್ನ ಕಳ್ಕೊಂಡಂತಹ ರೈತ ಅವನು ಇದ್ದ ಒಂದು ಮನೆಯಲ್ಲಿರುವಂತಹ ಕಾಳುಗಳಲ್ಲಿ ಆ ಒಂದು ಅರ್ಧ ಖಾಲಿ ಮಾಡಿ ಇನ್ನ ಅರ್ಧ ಅವನು ಉಳಿಸ್ಕೋಬೇಕಾದಂತಹ ಪ್ರಸಂಗ ಬಂತು. ಹಾಗಾಗಿ ಅವನ ಭತ್ತದ ಬೊಕ್ಕಸ ಇದ್ದಿದ್ದರಲ್ಲೇ ಅರ್ಧ ಖಾಲಿಯಾಗಿ ಅರ್ಧ ಮಡಿ ಆಯಿತು ಅಂತೇಳಿ ಇಲ್ಲಿ ಕವಿ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಕಾವ್ಯ ಮುಕ್ತಾಯ ಆಗ್ತದ. ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.